ಕೆ ಮಹೇಶ್ ರವರು 2025-26ನೇ ಸಾಲಿನ ಲಯನ್ಸ್ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಇಂದು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ದೇವಾಲಯದ ಹತ್ತಿರ ಇರುವ ಮಹದೇಶ್ವರ ಸಭಾಂಗಣದಲ್ಲಿ ನಡೆದ ಲಯನ್ಸ್ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಸಮಾರಂಭದಲ್ಲಿ ಹಿಂದಿನ ಲಯನ್ಸ್ ಅಧ್ಯಕ್ಷ ಮಹದೇವ್ ರವರಿಂದ ಮಹೇಶ್ ರವರು ಅಧಿಕಾರ ಸ್ವೀಕರಿಸಿಕೊಂಡು ಮಾತನಾಡಿದರು. 2025-26ನೇ ಸಾಲಿಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಆಯ್ಕೆ ಮಾಡಿದ್ದಾರೆ. ಹಿರಿಯರ ಸಲಹೆ ತೆಗೆದುಕೊಂಡು ಸೇವೆ ಮಾಡಲು ಮುಂದಾಗುತ್ತೇನೆ. ಮಕ್ಕಳಿಗೆ ನೋಟ್ಬುಕ್, ಅನಾಥಾಲಯಗಳಿಗೆ ಬಟ್ಟೆ ಕೊಡಿಸುವುದು, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಮುಂದಾಗುತ್ತೇನೆ. ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳ ಸಹಕಾರ ಅಗತ್ಯ ಎಂದರು. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅವರ ಮನೆಯಲ್ಲಿ ಎಲ್ಲ ಲಯನ್ ಜನ ಇರ್ತಾರೆ, ತುಂಬ ಒಳ್ಳೆಯ ವರ್ಕರ್ ಅಂತ ಹೇಳಿದ್ರು. ನಾನು ಯಾಕೆ ಈ ಲಯನ್ಸ್ಗೆ ಸೇವೆ ಮಾಡಬಾರ್ದು ಅಂತ ಅವತ್ತು ಆಸೆ ಆಯಿತು. ಅದರಂತೆ ಬಂದು ನಾನು ಸೇರಿ ಇವತ್ತು ಅಧ್ಯಕ್ಷನಾಗಿದ್ದೇನೆ. ಭಾಳ ಸಂತೋಷ ಆಗ್ತದೆ. ಮುಂದೆ ನಾನು ಅವರಲ್ಲಿ ಒಂದು 10% ಆದರೂ ಸೇವೆ ಮಾಡ್ತೀನಿ ಅಂತ ಈ ಟೈಮಲ್ಲಿ ಹೇಳ್ತಾ ಇದ್ದೇನೆ. ಕ್ರಾಸ್ ಮಾಡೋಕ್ಕೆ ಸಮಾರಂಭದಲ್ಲಿ ಹಿರಿಯರಾದ ಲಯನ್ ಕೆ ದೇವೇಗೌಡ ಮಾತನಾಡಿ, ಮನುಷ್ಯನಿಗೆ ಸೇವೆ ಮಾಡಿದಾಗ ಮಾತ್ರ ತೃಪ್ತಿ ಸಿಗುತ್ತದೆ. ಅದೇ ರೀತಿ ಲಯನ್ ಸಂಸ್ಥೆಯಲ್ಲಿ ನಿಸ್ವಾರ್ಥ ಸೇವೆಯಲ್ಲಿ ಕೆಲಸ ಮಾಡುತ್ತಿರುವುದು ಎಂದರು. ಈ ಭಾಗದ ಹಲವಾರು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡೋದ್ರ ಮುಖಾಂತರ ಅವರಿಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಗೋ ರೀತಿ ಒಳ್ಳೆಯ ಸತ್ಪ್ರಜೆಗಳಾಗುವಂತಹ ಪುಣ್ಯದ ಕೆಲಸವನ್ನು ನಂಜನಗೂಡು ಸಂಸ್ಥೆ ಬಹಳ ವರ್ಷಗಳಿಂದ ಮಾಡ್ತಾ ಇದೆ. ಲಯನ್ಸ್ ಸಂಸ್ಥೆಯ ಜಯರಾಮು ಮಾತನಾಡಿ, ಹಿರಿಯರ ಮಾರ್ಗದರ್ಶನದಿಂದ ಲಯನ್ಸ್ ಸಂಸ್ಥೆ ಉನ್ನತೀಕರಣ ಹೊಂದಿ ಮುಂದೆ ಸಾಗುತ್ತಿದೆ ಎಂದು ಲಯನ್ಸ್ ಸಂಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ನೂತನ ಅಧ್ಯಕ್ಷ ಕೆ ಮಹೇಶ್ ರವರಿಗೆ ಪದವಿ ಪ್ರದಾನ ಮಾಡಿದ ಲಯನ್ಸ್ ಗವರ್ನರ್ ಆದ ಲಯನ್ ಟಿ ನಾರಾಯಣ ಸ್ವಾಮಿ ರವರು ಮಾತನಾಡಿದರು. ಸಮಾರಂಭದಲ್ಲಿ ಲಯನ್ಸ್ ಸಂಸ್ಥೆ ಸೇವೆ ಸಲ್ಲಿಸುತ್ತಿರುವ ವೈದ್ಯಕೀಯ ಡಾಕ್ಟರ್ ವೃಷಭೇಂದ್ರ ಸ್ವಾಮಿ ಅವರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮಹೇಶ್ ರವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಇನ್ನಿತರರಿಗೆ ಹೊಲಿಗೆ ಯಂತ್ರಗಳನ್ನು ನೀಡಲಾಯಿತು. ಸಮಾರಂಭದಲ್ಲಿ ಲಯನ್ಸ್ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜು, ಖಜಾಂಚಿ ವರದನಾಯಕ, ನಿಕಟಪೂರ್ವ ಅಧ್ಯಕ್ಷ ಮಹದೇವ, ಲಯನ್ಸ್ ಸಂಸ್ಥೆಯ ಹಿರಿಯ ಸದಸ್ಯರಾದ ಮಂಜುನಾಥ್, ಅಂಬಿ, ನಂಜುಂಡಸ್ವಾಮಿ ಸೇರಿದಂತೆ ಪದಾಧಿಕಾರಿಗಳು, ಗಣ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ನಗರಸಭೆಯನ್ನು ಮರೆಯೋದಿಲ್ಲ. ಯಾಕೆ ಅಂದ್ರೆ ನಮ್ಮ ಸಂಸ್ಥೆ ಒಂದು ಸ್ವಂತ ಕಟ್ಟಡವನ್ನು ಹೊಂದಬೇಕು ಅನ್ನೋ ಮಾದಾಸೆಯೊಂದಿಗೆ ನಾವು ಪುರಸಭೆ ಅಂದಿನ ಪುರಸಭೆಯನ್ನು ಸಂಪರ್ಕಿಸಿದಾಗ ನನ್ನ ಸೋದರ ನರಸಿಂಹ ಸ್ವಾಮಿ ಹೇಳಿದ್ದಾರೆ. ಅವರು ಶ್ರೀಮತಿಯವರು ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ನಮಗೆ ಅತ್ಯಂತ ಉತ್ತಮವಾದಂತ ಮಾದೇಶ್ವರ ಲೇಔಟ್ನಲ್ಲಿ ಉತ್ತಮ ಒಂದು CA ಸೈಟ್ ಅನ್ನ ಅತಿ ಕಡಿಮೆ ದರದಲ್ಲಿ ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆದು ನಮಗೆ ಖಾತೆ ಮಾಡಿಸ್ಕೊಟ್ರು. ಬಹುಶಃ ಇವರೆಲ್ಲರ ಒಂದು ಪ್ರೀತಿ ವಿಶ್ವಾಸಗಳಿಂದ, ಎಲ್ಲ ನಂಜನಗೂಡು ನಾಗರಿಕರ ಆಶೀರ್ವಾದಗಳಿಂದ ಇಂದು ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ ಅತ್ಯಂತ ಸುಸಜ್ಜಿತಗೊಂಡು ನಡೀತಾ ಇದೆ. ಆ ಪರ್ಮನೆಂಟ್ ಪ್ರಾಜೆಕ್ಟ್ ಇಂದ ನಮ್ಮ ಸಂಸ್ಥೆಯು ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆ ಸ್ಪಂದಿಸಿರುವ ಎಲ್ಲ ಹಿರಿಯರಿಗೆ, ಲಯನ್ಸ್ ಬಂಧುಗಳಿಗೆ, ಎಲ್ಲ ನಮ್ಮ ಜಿಲ್ಲಾ ನಾಯಕರುಗಳಿಗೆ, ನಿಮ್ಮೆಲ್ಲರ ನಂಜನಗೂಡು ನಾಗರಿಕರ ಆಶೀರ್ವಾದಗಳಿಗೆ ಮತ್ತೊಮ್ಮೆ ವಂದಿಸ್ತಾ ನನಗೆ ಈ